ಈ ಮಾವಯ್ಯ ಬರ್ಲಿ, ಅವಾಗಿಂದ ಕಾಯ್ತಾ ಇದ್ದೀನಿ. ಈ ವಯ್ಯ ಬರ್ಲೇ ಇಲ್ವಲ್ಲ, ನಾನು ಉಂಗ್ರ ಏನೇ ಕಿತ್ಕೊಂಡ್ಬಿಟ್ಟವನಲ್ಲ, ಬರ್ಲಿ ಅವಯ್ಯಂಗೆ ಐತೆ. ನಾನೇ ಸುಮ್ಮನೆ ಬಿಡಕ್ಕಿಲ್ಲ, ಅವಯ್ಯಂಗೆ ಸರಿಯಾಗಿ ಬಿಡಿಸ್ತೀನಿ ಗ್ರಾಚಾರವ. ಅಲ್ಲಿ ನಾನು ಉಂಗ್ರವ 3 ಗ್ರಾಮ್ ಇರೋದು 6 ಗ್ರಾಮ್ ಮಾಡ್ತೀನಿ ಅಂತ ತಗೊಂಡೋಗ್ಬಿಟ್ಟು ಈಗ ನೋಡಿದ್ರೆ ಇವನು ಗೊತ್ತಿಲ್ಲ ಅನ್ನಂಗೆ ಆಮೇಲೆ ಯಾಮಾರಿಸ್ಬಿಡ್ತಾನೆ ಏನು. ಇಲ್ಲ ಹೇಳು, ಸೊಸೆದನ್ನ ಯಾರಂಗೆ ಮಾಡ್ತಾರೆ, ಎಲ್ಲ ಮನೆಗ್ರವೆಲ್ಲನೂ ಒತ್ಕೊಂಡು ಹೋಗೋನಂದ್ರೆ ಸೊಸೆದು ಎತ್ಕೊಂಡು ಹೋಯ್ತಾನೆ. ಫಸ್ಟ್ ಬಂದಿದ ತಕ್ಷಣ ಏನೇ ಕೇಳ್ತೀನಿ, ಇವರು ಮಾತು ಕೇಳ್ಬಿಟ್ಟು ಜಗಳ ಮಾಡೋದಕ್ಕಿಂತ ಮುಂಚೆನೇ ಮಾವಯ್ಯ 3 ಗ್ರಾಮ್ ಉಂಗ್ರ ಎತ್ಕೊಂಡು ಹೋಗಿದ್ರಲ್ಲ ಮಾವಯ್ಯ, ಈಗ ಉಂಗ್ರವ ಕೊಡಿ ಮಾವಯ್ಯ 3 ಗ್ರಾಮ್ದೇನೆಯಾ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಕೊಡಲಿಲ್ಲ ಅಂದ್ರೆ ಆಮೇಕಿಂದ ಮಾತಾಡೋಣ. ಈಗ ಸುಮ್ಮನೆನೆಯಾ ಕಿರ್ಚಾಡ್ಬಿಟ್ಟು ಆಮೇಕಿಂದ ಸುಮ್ಕೇನೆ ಯಾಕಬೇಕು, ಎಲ್ಲನೂ ಹೋಗ್ಬಿಡ್ತದೆ. ಆಮೇಕಿಂದ 3 ಗ್ರಾಮ್ ಉಂಗ್ರನೂ ಬರ್ಲಿ ಇರು, ನ್ಯಾಯವಾಗಿ ಕೇಳ್ತೀನಿ. ಇಲ್ಲ ಅಂದರೆ ನಾನು ಗಂಡಂತ ಕೊಡಿಸ್ಕೊಂತೀನಿ ಅಷ್ಟೇ. ಅವ್ರ ಅಪ್ಪನೇ ಎಲ್ಲ ನುಂಗಾಕಿರೋದು. ನಾನಂತೂ ಬಿಡಾಕಿಲ್ಲ. ಏನು 3 ಗ್ರಾಮ್ ಉಂಗ್ರ ಅಂದರೆ ಇವತ್ತೇನು ಸುಮ್ಮನೆ ಬಂದ್ಬಿಡ್ತೈತೆ. 50,000 ಬೇಕು ಇವತ್ತು, ಏನು ಕಮ್ಮಿ ಅಂದ್ರೂ ಎಣ್ತಿ ಬರ್ರ ಈಚೆ ಕಡೆಗೆ ಬರ್ರೆ. ಇಲ್ಲಿ ಗಂಡ ಏನು ಮಾಡ್ತಾವನೆ, ಗಂಡ ಬಂದ ತಕ್ಷಣ ಗಂಡನ ಕೈ ಕಾಲು ತೊಳ್ಕೊಳಕ್ಕೆ ನೀರು ಕೊಟ್ಬಿಟ್ಟು ಗಂಡನ್ಗೆ ವೆಲ್ಕಮ್ ಮಾಡೋದು ಬಿಟ್ಬಿಟ್ಟು ಇದು ಯಾವುದೇನು ಇನ್ನು ಸಂಸ್ಕಾರ, ನಿಮ್ಮ ಮಮ್ಮಿ ಎಂಥ ಸಂಸ್ಕಾರ ಕೊಟ್ಬಿಟ್ಟು ಅವಳು ನಿನಗೆ. ಬರ್ರೆ ಮನ್ಯಾಳಿ ಈಚೆ ಕಡೆಗೆ ಬಾರೆ, ಬಾರೆ. ಈ ಒಯ್ಯ ಕುಡ್ಕೊಂಬಂದವನ ನಾನು ಒಡವೆ ಇಕ್ಕಿ ಕುಡ್ದಿಲ್ಲ ತಾನೇ. ಮಾವಯ್ಯ ನನ್ನ ತಾಗೆ 3 ಗ್ರಾಮ್ ಉಂಗ್ರನ ಎತ್ಕೊಂಡು ಹೋಗ್ಬಿಟ್ಟು 6 ಗ್ರಾಮ್ ಉಂಗ್ರ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಬಿಟ್ಟು ಹೋದ್ರಲ್ಲ ಮಾವಯ್ಯ. ಉಂಗ್ರ ಮಾಡಿಸ್ಕೊಂಬಿಟ್ಟು ಬಂದ್ರ ಮಾವಯ್ಯ. 6 ಗ್ರಾಮ್ ಮಾಡಿಸ್ಕೊಂಬಂದ್ರ? ಇಲ್ಲ ಮಾಡಿಸ್ಕೊಂಬಿಟ್ಟು ಬಂದಿಲ್ಲ ಅಂತಂದ್ರೆ ಪರವಾಗಿಲ್ಲ ಮಾವಯ್ಯ, 3 ಗ್ರಾಮ್ ಉಂಗ್ರ ನಿನ್ನೆ ಕೊಡಿ ಮಾವಯ್ಯ, ಪರವಾಗಿಲ್ಲ. ಯಾರದು? ಓ ಇಸ್ ದಿಸ್ ಬಾವಯ್ಯ ಅಂತೆ. ಬಾವಯ್ಯ ಯಾರ ನೀನು? ಯಾ ಮಾವಯ್ಯನೇ? ಮಾವಯ್ಯ ನಾನು ಲತಾ. ಅದೇ ನೀವು ಆಗಲೇ ಹೊಗಳ್ಬಿಟ್ಟು ಹೋದ್ರಲ್ಲ, ನೀವು ಎಷ್ಟು ಚೆನ್ನಾಗಿದೆಯಾ ನೀನಂತೂ ಅಂತ ಹೇಳ್ಬಿಟ್ಟು ಹೊಗಳ್ಬಿಟ್ಟು 3 ಗ್ರಾಮ್ ಉಂಗ್ರನ ಇಸ್ಕೊಂಡ್ಬಿಟ್ಟು ಹೋದ್ರಲ್ಲ, 6 ಗ್ರಾಮ್ ಮಾಡಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮಾವಯ್ಯ, ನಾನೇ ಮಾವಯ್ಯ. ಅದೇ ನಿಮ್ಮ ಸೊಸೆ ಮಾವಯ್ಯ, ನಿಮ್ಮ ಮಗನೇ ಮಾವಯ್ಯ, ಮದುವೆ ಮಾಡ್ಕೊಂಬಂದಿರೋದು. ನಿಮ್ಗೆ ಹೇಳಿದ್ನಲ್ಲ ಆಗಲೇ ಬಂದಿದ್ರಲ್ಲ. ಏನೋ ಲೋಪರ್ ನನ್ನ ಮಗನ ಮದುವೆ ಆಗೋಯ್ತಾ? ಯಾವಳು ನೀನು ಮದುವೆ ಮಾಡ್ಕೊಂಡಿದ್ದು? ನನಗೆ ಗೊತ್ತಿಲ್ಲದಂಗೆ ಮದುವೆ ಮಾಡ್ಕೊಬಿಟ್ಟ ನೀನು. ಇದೇನು ಮಾವಯ್ಯ ಹಿಂಗೆ ಮಾತಾಡ್ತಿದ್ದೀರಾ? ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಿಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನು ಅಂತ ಕೇಳಿದ್ರಂತೆ, ಹಂಗಾಯ್ತು ಕತೆ. ಮಾವಯ್ಯ ಇಸ್ಕೊಂಡೋದ್ರಲ್ಲ ಮಾವಯ್ಯ, ನೀವೇ ಕೊಡು ಅಂತ ಹೇಳ್ಬಿಟ್ಟು ನೀವೇ ಇಸ್ಕೊಂಡೋದ್ರಿ ತಾನೇ. ಕೊಡು ಬೇಕು ಅಂತ ಹೇಳ್ಬಿಟ್ಟು ಈಗ ನೋಡ್ರೆ ಯಾವಳು ನೀನು ಅನ್ನಂಗೆ ಮಾತಾಡ್ತಿದ್ರಲ್ಲ. ನಾನು ಉಂಗ್ರನ ವಾಪಸ್ ಕೊಡಿ, ನೀವು ಏನಾರ ಬೈಕೊಂಡ್ರು ಪರವಾಗಿಲ್ಲ, ನಮ್ಮಮ್ಮ ಪಿರುತಿಂದ ಕೊಡಿಸಿರೋದು. ಮಾವಯ್ಯ ನನ್ನ ಉಂಗ್ರನ ವಾಪಸ್ ಕೊಡಿ ಮಾವಯ್ಯ. ಒಗ್ಗತ್ತಗೆ ಮಾವಯ್ಯನಂತೆ. ಮಾವಯ್ಯ ಯಾ ಸೀಮೆ ಮಾವಯ್ಯ? ನೀನು ಯಾರಂತಾನೆ ಗೊತ್ತಾಯ್ತಿಲ್ಲ ಇನ್ನ. ಮಾವಯ್ಯ ಅಂತ ಬಂದವಳು ತಲೆ ಕೆಡ್ಸಕ್ಕೆ. ಎಂಟಿ ಬರೀಲಿ ಬರೇ. ಇವಳು ಯಾವಳಾಗ ಗೊತ್ತಿಲ್ಲ ಗುರಿ ಇಲ್ಲ, ಬಂದ್ಬಿಟ್ಟು ಮಾವಯ್ಯ 3 ಗ್ರಾಮ್ ಉಂಗ್ರನಂತೆ. ಒಗತ್ತಗೆ 3 ಗ್ರಾಮ್ ಉಂಗ್ರನ ನಾನು ಎಲ್ಲಿ ನೋಡಿದ್ದೀನಿ? ನೀನು ಯಾವಳು ನನಗೆ 3 ಗ್ರಾಮ್ ಉಂಗ್ರ ಕೊಡೋಕ್ಕೆ? ಅಯ್ಯಯ್ಯೋ ನನ್ನ ಉಂಗ್ರ ಹೋಯ್ತು, ಯಪ್ಪ ನನ್ನ ಉಂಗ್ರ ಹೋಯ್ತು. ಅಯ್ಯೋ ನನ್ನ ಉಂಗ್ರ ನಮ್ಮಮ್ಮ ಪಿರುತಿಂದ ಕೊಡ್ಸಿರೋದು. ನಮ್ಮಮ್ಮ ನಿನ್ಗೆ ಅದೃಷ್ಟ ಬರ್ತದ ಉಂಗ್ರವ ಮಾಡಿ ಕಳೆ, ನಿಂಗೆ ಅದೃಷ್ಟ ಅಂತ ಹೇಳ್ಬಿಟ್ಟು ಕೊಡ್ಸಿತ್ತು ಮಾವಯ್ಯ. ಹಿಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಗೆಪ್ತಿಲ್ವ ನಾನು ಬಂದಾಗ. ಮತ್ತೆ ಎಷ್ಟು ಚೆನ್ನಾಗಿದೆಯಾ ನೀನಂತೂ, ಊರೆಲ್ಲ ಹುಡುಕಿದ್ರು ನಿನ್ನಂತ ಸಿಗ್ತಾ ಇರಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ. ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ರಲ್ಲ ಮಾವಯ್ಯ ಹೆಂಗನ ಮಾಡಿ ಹೆಂಗನ ಮಾಡಿ ನಾನು ಉಂಗ್ರವ ಕೊಟ್ಬಿಡಿ. ಈಗ ಜೋಬಾಗಿ ಇಟ್ಕೊಂಡಿದ್ದೀರಾ? ಎಲ್ಲಿ ಇಟ್ಕೊಂಡಿದ್ದೀರಾ ಉಂಗ್ರವ? ಕೊಟ್ಬಿಡಿ ಮಾವಯ್ಯ, ನಮ್ಮಮ್ಮ ಉಗೀತದೆ ನನಗೆ. ನನ್ನ ಮೊದಲೇ ಪೆದ್ದಿ ನಿಂಗೆ ತಲೆನಾಗ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಇರ್ತದೆ. ಅಂಥದ್ರಾಗ ಇವಾಗ ನಾನೇನಾದ್ರೂ ಅದು ಇದು ಮಾಡಕ್ಕೆ ಹೋಗ್ಬಿಟ್ರೆ ಅಷ್ಟೇನೇ ಕತೆ. ಮಾವಯ್ಯ ಕೊಡಿ ಮಾವಯ್ಯ. ಒಗ್ಗತ್ತಗೆ ಮನೆ ಅಳಿ ತಗೊಬಿಡು ನಾನು ಹೆಣ್ರೇ ತಲೆ ತಿಂತಳಿ ಇಷ್ಟು ದಿನ ಅನ್ಕೊಂಡಿದ್ದೆ. ಇವಳು ಯಾವಳಂತಾನೆ ಗೊತ್ತಿಲ್ಲ. ಬಾವಯ್ಯನಂತೆ ಮಾವಯ್ಯ. ನನ್ನ ಮಗ ಮದುವೆ ಹಾಕಾಯ್ತಾನೆ, ಹಬ್ಬ ವರ್ಷಿಗೆ ಹೆಣ್ಣು ಯಾರು ಕೊಡ್ತಾರೆ? ನೀನು ಅದು ಹೇಗೆ ಮದುವೆ ಮಾಡ್ಕೊಬಿಟ್ಟು ಬಂದೆ ನನ್ನ ಮಗುನ. ನನ್ನ ಮಗುಗೆ ಈ ಜನ್ಮದಾಗ ಮದುವೆ ಆಗೋಕ್ಕಿಲ್ಲ ಅಂತ ನನಗೆ ಗೊತ್ತು. ಸುಮ್ಕೋಗು, ನನ್ನ ಮಗುಗೆ ಜನ್ಮ ಎಲ್ಲ ಕಾಯಬೇಕು ಮದುವೆ ಆಗೋಕ್ಕೆ. ಅದ್ರಾಗ ನೀನು ನನ್ನ ಮಗುನ ಮದುವೆ ಮಾಡ್ಕೊತೀಯ? ಹೋಗ್ ಸುಮ್ಕೆರೆ ನೀಯ ಹೋಗ್. ಅಯ್ಯಯ್ಯೋ ಮಾವಯ್ಯ. ಅಯ್ಯಯ್ಯೋ ನನ್ನ ಉಂಗ್ರ ಹೋಯ್ತೆ. ಈ ಅಪ್ಪಂಗೆ ನಾನು ಯಾರು ಅಂತಾನೆ ನೆನಪಿಲ್ವಾ? ಅಯ್ಯೋ ಶಿವನೇ, ನಾನು ಅಷ್ಟೇ ಹೇಳಿದ್ರೆ ಇವನಿಗೆ ನೆನಪಿಲ್ವಾ ಅಂತ ಹೇಳ್ಬಿಟ್ಟು ಈಗ ಏನಪ್ಪ ಮಾಡಲಿ? ನಿಂತ್ಕೊಳ್ಳಿ ಮಾವಯ್ಯ. ಅಪ್ಪ ದೇವ್ರೇ ದೀಪಪ್ಪ ಕಾಪಾಡಪ್ಪ, ನನ್ನ ಮಾತ್ರ ಕಾಪಾಡಪ್ಪ. ಎಡ್ರು ಬಜಾರ್ ಎಲ್ಲೋದ್ಲೇ ಎಲ್ಲೋದೆ? ಬರ್ರೆ ಏನಾರ ತಿನ್ನಕ್ಕೆ ತಗೊಬಿಟ್ಟು ಬರ್ರೆ, ಹೊಟ್ಟೆ ಸಿಗ್ತೈತೆ. ಯವ್ವ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಬರೇಗೆ ನಂಗೆ ಒಡ್ಡ ಟೆನ್ಷನ್ 50 ಟೆನ್ಷನ್ ನಮ್ಗಂತೂ. ಟೆನ್ಷನ್ನು. ಮಾವಯ್ಯ ಇಸ್ಕೊಂಡೋಗಿರೋ ಉಂಗ್ರವ ವಾಪಸ್ ಕೊಡಿ, ಗೆಪ್ತಿ ಮಾಡ್ಕೊಳ್ಳಿ ಮಾವಯ್ಯ. ಮನೆ ಒಳಗಡೆಗೆ ಬಂದು ಆಗ್ಲೇ ನೀಯಾ? ಹೋಗ್ ಆಗಲೇ ಬರೆ ಒಳಗಡೆಗೆ ಬಂದ್ಬಿಟ್ಟವಳೆ ಮಾವಯ್ಯ ಅಂತ ಹೇಳ್ಬಿಟ್ಟು. ಯಾ ಬಾವಯ್ಯನೂ ಇಲ್ಲ, ಯಾ ಸೋಮಯ್ಯನೂ ಇಲ್ಲ. ಹೋಗ್ ಸುಮ್ಕೆ ರೆಡಿಯಾ? ಅದು ಹೆಂಗೆ ಮನೆ ಒಳಗಡೆಗೆ ಬಂದೆ? ನಡಿ ಈಚೆ ಕಡೆಗೆ ನಡಿ ಅಂತ ಹೇಳಿದ್ನಲ್ಲ, ಒಯ್ತಿರ್ಬೇಕು.
ನೋಡಿ ಸುಮ್ಕೆ ನಂಗೆ ಸಿಟ್ಟದಿಸ್ಬೇಡಿ. ನನಗೆ ಸಿಟ್ಟದ್ದು ತೊಂದರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ. ಸುಮ್ಕೆ ನಂಗೆ ಸಿಟ್ಟಿಗೆಟ್ಟಿಗೆ ಹಚ್ಚಕ್ಕೆ ಹೋಗ್ಬೇಡಿ. ಈಗಲೇ ಹೇಳ್ತಾ ಇದ್ದೀನಿ ನಾನಂತಂದ್ರೆ ಸುಮ್ಮನೆ ನಂಗೆ ಪಿತ್ತ ನೆತ್ತಿಗೆ ಹೇಳ್ತು. ನಾನಂತೂ ಸುಮ್ಕಿರಕ್ಕಿಲ್ಲ. ನೋಡಿ ಸುಮ್ಕೆ ನನ್ನ ಉಂಗುರ ವಾಪಸ್ ಕೊಟ್ಬಿಡಿ. ನಾನೇನೇ ಹೋಗು ಅಂತೀರಾ. ನಾನು ನಿಮ್ಮ ಮನೆ ಸೊಸೆ, ನಿಮ್ಮ ಮುಂದೆ ನೀನು ಹೇಳಿದಿನಲ್ಲ ಸೊಸೆ ಅಂತ ಹೇಳ್ಬಿಟ್ಟು, ಇವಾಗ ನೋಡಿದ್ರೆ ಅವಾಗೆಲ್ಲ ಒಪ್ಕೊಬಿಟ್ಟು ಇವಾಗ ನೋಡ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಎಂಥ ಮೋಸ ಹೇಳಿ. ಮೋಸಕ್ಕೆ ಮೋಸರೇನಿಯ. ಇದೆಲ್ಲ ನನಗೆ ಬೇಕಾಗಿಲ್ಲ. ನೋಡಿ ಸುಮ್ಕೇನಿ ನನಗೆ ಕೊಡೋದು ಕಲ್ತ್ಕೊಳ್ಳಿ ಇವಾಗ ಅಷ್ಟೇನಿಯ. ಕೊಡಿ. ಇವಳು ಯಾವಳ ಕಡಪ್ಪ ಹೇಳು, ಯಾವಳ ತಾರೆ ಗೊತ್ತಿಲ್ಲ. ಉಂಗ್ರ ಇಸ್ಕಡಿದ್ನಂತೆ ಉಂಗ್ರುವ. ಅಯ್ಯೋ ಲತಾ, ಇಲ್ಲೇನು ಮಾಡ್ತಾ ಇದೀಯಾ? ರೀ ಏನ್ರಿ ನಡೀತೈತಿ ಮನೆಯಾಗೆ? ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಾಯ್ತಿಲ್ಲ. ನನಗಂತೂ ಕನ್ಫ್ಯೂಷನ್ ಆಗೋ ಕುಂತ್ಬಿಟ್ಟೈತೆ. ಏನು ನಡೀತಾ ಇತ್ತೋ ಏನೋ ಎತ್ತೋ ಒಂದು ಗೊತ್ತಾಯ್ತಿಲ್ಲ ನನಗಂತೂ. ಫುಲ್ ಕನ್ಫ್ಯೂಷನ್. ನೋಡಿ ಇಲ್ಲಿ ನಿಮ್ಮಪ್ಪ ಹೆಂಗೆ ಮಾತಾಡ್ತದೆ ಅಂತ ಹೇಳ್ಬಿಟ್ಟು ಆಗಲೇ ಒಂದು 2-3 ಗಂಟೆ ಮುಂಚೆ ಬಂದ್ಬಿಟ್ಟು ನನ್ನೆಲ್ಲ ಮಾತಾಡಿಸ್ಬಿಟ್ಟು, ನೀನು ಸೊಸೆನೇ ನಮ್ಮ ಸಂದಕ್ಕಿದ್ಯಾ ಕಣವ ನೀನಂತೂ, ನಾನು ಹುಡುಕಿದ್ರು ಇಂಥ ಸೊಸೆನ ಥರ ಕಾಯ್ತಿರ್ಲಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಯ್ತು ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಆಮೇಕಿಂದ ಕೈಯಾಗ ಉಂಗ್ರ ಐತಲ್ಲ, ಕೈಯಾಗ ಉಂಗ್ರನ ಈ ಕೈಯಾಗಿರೋ ಉಂಗ್ರ ಎಷ್ಟು ಗ್ರಾಮ್ ಐತವ ಅಂತಂದ್ರು. 3 ಗ್ರಾಮ್ ಐತೆ ಮಾವಯ್ಯ ಅಂದೆ. ಹೌದೇನವ 3 ಗ್ರಾಮ್ ನಮ್ಮ ಮುಂಸ್ತಾಗೆಲ್ಲ ಇಕ್ಕಳಕ್ಕಿಲ್ಲ ಕಣವ, ಕೊಡಿಲ್ಲ 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತು. ನಾನಿಲ್ಲ ಮಾವಯ್ಯ 6 ಗ್ರಾಮ್ ಏನು ಬೇಡ, ಈ 3 ಗ್ರಾಮ್ ಇರಲಿ ಅಂತ ಹೇಳ್ದೆ ರೀ. ಆದರೂ ಕೇಳಲಿಲ್ಲ. ಇಲ್ಲ ಕೊಡು 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 ಅಂತ ಹೇಳ್ಬಿಟ್ಟು 3 ಗ್ರಾಮ್ ಉಂಗ್ರವ ಇಸ್ಕೊಂಡು ಹೋದ್ರು. 6 ಗ್ರಾಮ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಸರಿ ಬಿಡು ಮಾಡಿಸ್ಕೊಂಬಿಟ್ಟು ಬರ್ತಾರೇನೋ ಅಂತ ನಾನು ಕೊಡ್ಬಿಟ್ಟು ನನ್ನ ಪಡಗನ ಸುಮ್ಕಾದೆ. ಈಗ ನೋಡಿದ್ರೆ ಈಗ ಬಂದ್ಬಿಟ್ಟು ಮಾವಯ್ಯ ನಾನು 6 ಗ್ರಾಮ್ ಉಂಗ್ರ ಮಾಡಿಸ್ಕೊಬತ್ತೀನಿ ಅಂತ ಹೇಳಿದ್ರಲ್ಲ, 6 ಗ್ರಾಮ್ ಉಂಗ್ರವ ಕೊಡಿ ಅಂತಂದರೆ ನೀನು ಯಾವಳು ನನಗೆ ಗೊತ್ತೇ ಇಲ್ಲ, ನೀನು ಯಾವಳೆ ಅಂತ ಕೇಳ್ತಾ ಇತ್ತು ನಿಮ್ಮಪ್ಪ. ಲೇ ನೀನು ಯಾಕೆ ಕೊಡಕ್ಕೆ ಹೋದೆ? ತಲೆ ಕೆಟ್ಬಿಟ್ಟು ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತಾ? ನೀನು ಯಾಕೆ ಕೊಡಕ್ಕೆ ಹೋದೆ? ರೀ ನಾನು ಕೊಡೋಕ್ಕಿಲ್ಲ ಅಂದೆ. 6 ಗ್ರಾಮ್ ಮಾಡಿಸ್ಕೊಬತ್ತೀನಿ, 6 ಗ್ರಾಮ್ ಮಾಡಿಸ್ಕೊಬಿಡ್ತೀನಿ ಕೊಡು ಕೊಡು ಅಂತ ಹೇಳ್ಬಿಟ್ಟು ಕಿತ್ಕೊಂಡಿದ್ದು ಇವು ಏನೇನಿಯ. ನಾನೇನು ಮಾಡಲಿ? 6 ಗ್ರಾಮ್ ಮಾಡಿಸ್ಕೊಂಬಿಟ್ಟು ಬರ್ತೀನಿ ಕೊಡು, 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಹಿಂಸೆ ಇಕ್ಬಿಟ್ರು ಸುಮ್ಕೆ ಏನಿಯ. 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು 6 ಗ್ರಾಮು ಇಲ್ಲ 3 ಗ್ರಾಮು ಇಲ್ಲ, ನನಗೆ ಅದೆಲ್ಲನೂ ಗೊತ್ತಿಲ್ಲ. ಇಸ್ಕೊಡಿ, ನನಗಂತೂ ಬೇಕೇ ಬೇಕು, ಇಸ್ಕೊಡಿ ಅಷ್ಟೇನೇನಿಯ. ನನಗಂತೂ ಇರೋಕ್ಕಾಯ್ತಿಲ್ಲ, ನನಗೆ ಬೇಕೇ ಬೇಕು ಇವಾಗ. ನಮ್ಮಮ್ಮ ಪಿರುತಿಯಿಂದ ಕೊಡಿಸಿರೋದು ಉಂಗ್ರ. ಇಸ್ಕೊಡಿ. ಅಪ್ಪ ನೀನು ಹೆಂಡತಿ ಹತ್ರನೂ ಬಿಡಕ್ಕಿಲ್ವೇನಪ್ಪ ನೀನು? ನನ್ನ ಹೆಂಡತಿ ಹತ್ರನೂ ಏನಕ್ಕಪ್ಪ ಇಸ್ಕೊಂಡೋದು ನೀನು? ನಿಂಗೆ ಅಷ್ಟು ಗೊತ್ತಾಗಕ್ಕಿಲ್ವ ನಿನಗೆ? ಇಸ್ಕೊಂಡೋಗ್ಬಿಟ್ಟು ಹಿಂಗೆಲ್ಲ ಮಾಡೋದ? ಇಸ್ಕೊಂಡು ಯಾಕೋದೆ ಹೇಳಿ ನೀನು? ಲೋ ಅಬ್ಬರ ಬಗ್ಗೆ ನನಗೆ ಹೇಳ್ದಿದ್ದಾಗ ನೀನು ಯಾಕಲ ಬದೆ ಮಾಡ್ಕೊಬಿಟ್ಟು ಬಂದೆ? ನನಗೆ ಹೇಳಿದ್ದೆಲ್ಲ ನೀನು ಹೆಣ್ಣು ನೋಡಿದಿರಿ ಮಾಡ್ಕೊಂಡಿದ್ದೀರಿ ಅಂತ ಒಂದು ಮಾತು ಹೇಳಿದ್ದಾಗ ನೀನು ನಿಮ್ಮಮ್ಮ ಹೋಗ್ಬಿಟ್ಟು ಡೀಲ್ ಮಾಡ್ಕೊಂಬಿಟ್ಟು ಬಂದಿದ್ದೀರಲ್ಲ. ಇದೆಲ್ಲರೂ ಒಂದು ಬಾಳು. ಇದೆಲ್ಲ ಒಂದು ಜೀವನ. ನೀನು ಯಾಕ್ಲ ಹಿಂಗೆ ನನಗೆ ಹೇಳ್ದಿದ್ದಂಗೆ ಮಾಡ್ಕೊಂಬಿಟ್ಟು ಬಂದೆ ನೋಡ್ಲಾ. ನೀನು ಹೆಂಡ್ತಿ ನನಗೆ ಯಾರು ಅಂತಾರೆ ಗೊತ್ತಿಲ್ಲ. ಅಷ್ಟೇ ಕತೆ ಪಿರೀಸ್. ನನ್ನ ಮುಂದೆ ಮಾತಾಡ್ಕೊಡ್ತಿರೋ ನಿನ್ನಂಥ ಮುಖಕ್ಕೆ ಯಾರು ಹೆಣ್ಣು ಕೊಡ್ತಾರಲ್ಲ, ಯಾರಲ್ಲ ಇವಳು ಎಲ್ಲಿಂದ ಎದ್ಕೊಬಿಟ್ಟು ಬಂದ್ಬಿಟ್ಲ ರೀತಿ ಇವಳ್ಡ ಕಂಪ್ಲೇಂಟ್ ಹಾಕ್ಬಿಡ್ತೀನಿ. ನನ್ನ ಹತ್ರ ಶಾರೆ ಮಾತಾಡ್ಬಿಟ್ರೆ ಹೋಗ್ಲಾ ಸುಮ್ಕಿರೇನೆ. ಈ ವಯ್ಯನ 3 ಹೊತ್ತು ಒಂದು ಗೋಳು ಇದ್ದೇ ಇರ್ತದಪ್ಪ. ಯಾವಾಗ ಒಂದು ಗೋಳು ಅದೇನು ಗೋಳಾಡ್ತಾನೆ ಈ ವಯ್ಯ ಅಂತೂ. ಅತ್ತೆ ಮಾವಯ್ಯ 3 ಗ್ರಾಮ್ ಉಂಗ್ರ ವಹಿಸ್ಕೊಂಡು ಹೋಗ್ಬಿಟ್ಟು 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇಲ್ಲ ಕಣತ್ತೆ. ಅವ ಏನು ಇಲ್ಲಿ ಕೊಡ್ತಾನೆ ಹೋಗಿ ಸುಮ್ಕೆನೇನಿಯ. ಅವ ಏನು ಕುಡಿದ ಮೇಲೆ ಏನು ಗೆಪ್ತಿರಕ್ಕಿಲ್ಲ. ನ್ಯಾಯವಾಗಿದ್ದಾಗ ಗೆಪ್ತಿದ್ರು ಕೊಡಕ್ಕಿಲ್ಲ, ಇದ್ರೆ ತಾನೇ ಕೊಡಕ್ಕೆ. ನೀನು ಯಾಕೆ ಕೊಡಕ್ಕೋದು? 6 ಗ್ರಾಮ್ ಮಾಡಿಸ್ಕೊಬಿಟ್ಟು ಬರ್ತೀನಿ ಅಂದ ತಕ್ಷಣ ಏನಿಯಾ ಒಂದು ಮಾತಿ ಒಳಗೆ ಬೇಡವಾ? ಓಹೋ 6 ಗ್ರಾಮ್ ಆಸೆ ಕೊಟ್ಬಿಟ್ಟ ನೀನು. ವಯ್ಯಂಗೆ ಏನು ಗೆಪ್ತಿರಕ್ಕಿಲ್ಲ ಬುಟ್ಟಾಕ. ಇವಾಗ ಹೇಳಿದ್ದು ಇನ್ನೊಂದು ಸ್ವಲ್ಪ ಹೊತ್ತು ಗೆಪ್ತಿರಕ್ಕಿಲ್ಲ. ಕುಡ್ದಾಗ ವಯ್ಯಂಗೆ ಹಳೆದೇನು ಮಾತಾಡೋದೇನು ಗೆಪ್ತಿರಕ್ಕಿಲ್ಲ. ಸದ್ಯ ನಾನು ನನ್ನ ಮಗ ಗೆಪ್ತಿರೋದೇನೇ ಹೆಚ್ಚು. ನ್ಯಾಯವಾಗಿದ್ದಾಗ ನ್ಯಾಯವಾಗಿರ್ತಾನೆ, ಇಲ್ಲ ಅಂತಂದ್ರೆ ಈಗ ನೋಡು ಈ ಬಾಳು. ಅಯ್ಯಯ್ಯೋ ಅತ್ತೆ ನನ್ನ 3 ಗ್ರಾಮ್ ಉಂಗ್ರ ಏನ್ರಿ ಸೊಸೆ ತಗೋ ಬಿಡಕ್ಕಿಲ್ವ ನೀವು? ಕಿತ್ಕೊಂಡು ಹೋಯ್ತೀರಾ? ಯವ್ವ ಇನ್ನು ಏನೇನು ಹೊತ್ಕೊಂಡು ಹೋಗ್ಬಿಟ್ಟವನು ಆಗ್ಲೇ ನೀನು ಮನೆಯಾಗೆ ಇರೋ ಐಟಮ್ಗಳದ್ದು ಎಷ್ಟವೋ ಎಷ್ಟಿಲ್ವೋ ನಾ ಕಾಣೆ. ಹಿಂಗೆ ಹೋಗಕ್ಕಿಲ್ಲ. ಎಲ್ಲ ಬೀರುನಾಗಿ ಪಾತ್ರೆ ಸಾಮಾನುಗಳೆಲ್ಲ ಬೀರುನಾಗಿ ಬಾಕ್ಲಾಕ್ಬೇಕು ಇವಯ್ಯಂತಾಗೆ. ಏನು ಉಳ್ಸಕ್ಕಿಲ್ವೇ? ಯಾಕಯ್ಯ ಹಿಂಗೆ ಆಡ್ತೀಯ ನೀನಂತೂ? ಲೋ ಮಗನೇ ಎತ್ಕೊಂಡು ಹೋಗ್ಬಿಟ್ಟು ಅದು ಯಾವ್ದಾನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬರಲ್ಲ. ಸಾಕಾಗೋಗ್ಬಿಟ್ಟೈತೆ ಕಣ್ಣ ನಮ್ಮ ಜೋಲ್ ಮುಖ್ಯನೇ. ಬರೀ ಹೇಳಿ ಬಂದು ಕೂಳಾಕತ್ ಕಲ್ತ್ ಕಾವೇಕಿದ್ ಮಾತಾಡಿ ಮತ್ತೆ ಯಾರನ್ನೋ ಕರ್ಕೊಬಿಟ್ಟು ಬಂದು ಮಾವಯ್ಯ ತಿಮ್ಮಯ್ಯ ಅಕ್ಕಯ್ಯರ ಕಡೆ ಸುಮ್ಕೇನಿಯ. ಯಾವಳದು ಗೊತ್ತಿಲ್ಲ 3 ಗ್ರಾಮ್ 6 ಗ್ರಾಮ್ ಅಂತೆ. ದತ್ತಾಗೆ ಕಾಸಿಲ್ಲ ದತ್ತಾಗೆ ಅಂತದ್ರಾಗೆ ಇವಳು ನೋಡು ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ನೋಡಮ್ಮ ಇನ್ಮೇಲೆ ನಿಮ್ಮ ಮಾವ ಏನ ಕೇಳಿದ್ರು ಕೊಡಲೇಬೇಡ. ಆಮೇಲೆ ನಿಮ್ಮ ಮಾವ ಹಿಂಗೆ ಏನು ಕೊಯ್ಯಕ್ಕೆ ಸಿಗಂಗೇನು ಇಕ್ಕೋಬೇಡ. ಅವ ಹಿಂಗೆ ಹಂಗೇನು ಎತ್ಕೊಂಡೋಯ್ತಾನೆ. ಆಮೇಲೆ ಏನು ಗೊತ್ತಾಗಕ್ಕಿಲ್ಲ ವಯ್ಯಂಗೆ. ಅವ ಹಿಂಗೋಸಿ ಹಂಗೆ ಕುಡ್ತಾ ಶಾನೆ ವಯ್ಯಂಗೆ ಅಂತೂ ಕುಡ್ತಾ ಶಾನೆ ಆಗೋಗ್ಬಿಟ್ಟೈತೆ. ಹಂಗೆ ಎಲ್ಲನೂ ಕುಡಕ್ಕೆ ಗಿಡಕ್ಕೆ ಎಲ್ಲನೂ ಹೋಗಬೇಡ ಸರಿನಾ? ಈಗಲೇ ಹೇಳಿದ್ದೀನಿ. ಸುಮ್ಕೇನೆ ಇದು ಬಿಡು ನೀನು. ಅತ್ತೆ ಈಗ ಹೋಗಿರೋ ಉಂಗ್ರದ ಕತೆ ಇನ್ನು ಎಲ್ಲವ ಬರ್ತದೆ. ನಿಮ್ಮಮ್ಮ ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತಿದ್ಲಲ್ಲ, ಅದ್ರಾಗೆ ಒಂದು ಉಂಗ್ರನ ತಗೊಬಿಡ್ಬಾ ಅಂತ ಹೇಳು. ಇನ್ನೇನು ಮಾಡೋಕ್ಕಾಯ್ತದೆ ಕಣವ? ಇನ್ನೇನಾರ ಹೇಳೋಕ್ಕಾಯ್ತದೆ? ಇನ್ನೇನ ಮಾಡೋಕ್ಕಾಯ್ತದ? ಇನ್ನೇನು ತಾನೇ ಮಾಡಿ ನೀನಂತೂ ಸುಮ್ಮನಾಗ ಅಷ್ಟೇ ನೀನು. ಹೋಗು ಸುಮ್ಕೆನೇ ಹೋಗಿ ಇವನು ಕ್ಯಾಮೆ ನೋಡ್ಕೊ ಹೋಗು. ಇವಯ್ಯೊಂದು ಯಾವಾಗೂ ಇದ್ದಿದೆ ದಿನ ನಮಗೆ ದೊಂಬರಾಟ ನೀನು ಇವಯ್ಯನ ಕಡೆಯಿಂದ. ನಿಮ್ಮ ಅಮ್ಮಗೆ ಆದಷ್ಟು ಬೇಗ ಬಂಗಾರ ತಂದುಕೊಡು ಅಂತ ಹೇಳುವ. ಬಂಗಾರ ತಂದುಕೊಡ್ಲಿಲ್ಲ ಅಂತಂದರೆ ನಮ್ಮ ಕಷ್ಟ ಬಗೆಹರಿಸ್ತದೆ ಹೇಳು. ತಂದುಕೊಡಕ್ಕೆ ಹೇಳ್ತಾರನ. ರೀ ನನ್ನ ಉಂಗ್ರ
ಏನು ಮಾಡೋಕ್ಕಾಗ್ತೈತೆ ಹೇಳು. ನಮ್ಮ ಅಪ್ಪ ಇಂತವನು, ನಮ್ಮ ಅಪ್ಪಂಗೂ ಬುದ್ಧಿ ಇರ್ಬೇಕು. ನಮ್ಮ ಅಪ್ಪಂಗೆ 10 ಪೈಸದ 9 ಪೈಸದ ಬುದ್ಧಿ ಇಲ್ಲ. ನಮ್ಮ ಅಪ್ಪಂಗಿನ ಏನು ಮಾಡೋಕ್ಕಾಯ್ತದೆ. ಅಯ್ಯೋ ಹಿಂಗೆ ಎತ್ಕೊಂಡು ಹೋಗೋದೇನಿಯ ನೋಡು. ನೀನು ಹಿಂಗೆ ಎಲ್ಲನೂ ಇನ್ನೊಂದ್ಕಿಂತ ಏನು ಕೊಡಕ್ಕೆ ಹೋಗ್ಬೇಡ. ಕೇಳಿದ್ರೆ ಅಷ್ಟೇ ಮುಗಿಸ್ಕೊಂಡು ಸುಮ್ಮನಾಗಿ ಇವಾಗ ಮುಗಿದೋಯ್ತು. 3 ಗ್ರಾಮ್ ಉಂಗ್ರ ತಾನೇ, ಹೋದ್ರೆ ಹೋಗ್ಲಿ ತಗ. ಹೋದ್ರೆ ಹೋಗ್ಲಿನ, ಇವತ್ತಿನ ಲೆಕ್ಕಕ್ಕೆ 50,000 ರೂಪಾಯಿ ರೀ. 50,000 ಹೋಯ್ತು ಹೋಯ್ತು ಹೋಯ್ತು. ನಮ್ಮ ಅಮ್ಮ ನಾನು ಹೆಂಗೆ ಹೋಗಿತ್ತದು ಗೊತ್ತೇ. ಮನೆಯಾಳಿ ಅಂತ ಕೆಲಸ ಮಾಡ್ಬಿಟ್ಟೆ. ಮನೆಯಾಳಿ ನೀನು ಅಂತ ನಮ್ಮನೇನು ಯಾಕೋಸ್ ಮಾಕೋಕೆ ತುಬ್ಕೊ ಹೋಗಿತ್ತದೆ. ಅಯ್ಯೋ ಅತ್ತೆಗೆ ನಾನು ಏನೋ ಹೇಳ್ಕೊತೀನಿ, ನೀನು ಹೋಗಿ ಸುಮ್ಕೇನಿ. ಇನ್ನೊಂದ್ಕಿಂತ ನಮ್ಮ ಅಪ್ಪನ ಕೊಡಕ್ಕೆ ಹೋಗ್ಬೇಡ. ನಮ್ಮ ಅಪ್ಪ ಕುಡಿದ್ಮೇಲೆ ಏನು ಗೆಪ್ತಿರಕ್ಕಿಲ್ಲ. ಕುಡಿದಿದ್ದೆಲ್ಲ ಹೇಳಿದ್ಮೇಲೆ ಬೆಳಿಗ್ಗೆ ನಾನು ಕೇಳ್ತೀನಿ. ಹೋಗು ಬೆಳಿಗ್ಗೆ ನಾನು ಕೇಳ್ಬಿಟ್ಟು ಏನಾಯ್ತಪ್ಪ ಅಂತ ಕೇಳ್ತೀನಿ. ಕುಡಿಯೋಕ್ಕಿಂತ ಮುಂಚೆ ನೀನು ಕೇಳಿದ್ರೆ ಏನೋ ವಸಿ ಎಲ್ಲ ಹೇಳ್ತಾರೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನ ಇಕ್ಕಿದ್ರೆ ಬಿಡ್ಸ್ಕೊಂಡ್ಬಿಟ್ಟು ಬಂದ್ರೆ ಆಯಿತು. ನೋಡು ಇವಾಗ ಬೇರೆ ದಾರಿನೇ ಇಲ್ಲ, ಏನು ಮಾಡೋಕ್ಕಾಗಕ್ಕಿಲ್ಲ. ಈಗ ಆಗಿದ್ದಾಗೋಯ್ತು, ಹೋಗಿ ಸುಮ್ಕೇನಿ ನೀ. ಮಾತಾಡ್ತೀನಿ ಆಮೇಕಿಂದ. ನನ್ನ ಕೈಲಿ ಹಾಳಾದ ಕೊಂಪೆಗೆ ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ. ನನಗಂತೂ ಹಾಳಾದ ಕೊಂಪೆ ಇದಂತೂ ಬೇಬಿರ್ನ ಆಫ್ರಿಕಾ ಕರ್ಕೊಂಡೋಗಿ ನನಗೆ ಆಫ್ರಿಕಾಕ್ಕೆ ಹೋಗ್ಲಿಲ್ಲ ಅಂದ್ರೆ ನನಗಂತೂ ಇಲ್ಲಿ ಇರೋಕ್ಕಂತೂ ದೇವ್ರನ್ನೇ ಆಗಕ್ಕಿಲ್ಲ. ಇಲ್ಲ ಬಸ್ ಹತ್ತಿಸ್ಬಿಟ್ಟು ನಮ್ಮ ಅಮ್ಮರ ಮನೆ ಕಳಿಸ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ನಮ್ಮ ಅಮ್ಮರ ಮನೆಗೆ ನೀನು ಈ ಕೊಂಪೆಗೆ ಇರೋಕೆ ಆಯ್ತದೆ. ನೆಮ್ಮದಿ ಇಲ್ಲ. ಒಂದು ಯೋಸಿ ಅಂದರೆ ಯೋಸಿ ಇಲ್ಲ, ಏನೂ ಇಲ್ಲ. ನಿಮ್ಮ ಮನೆದೆಲ್ಲ ಓಸಿನೇನೆ. ನನಗಂತೂ ತಲೆ ಕೆಟ್ಟು ಕ್ಯಾರೆಡ್ದೈತೆ. ನನಗೆ ತಲೆನೋವು ಬಂದ್ಬಿಟ್ಟೈತೆ. ನಾನಂತೂ ಇಲ್ಲಿ ಇರೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ, ಒಂದು ದಿನನೂ ನಾನಂತೂ ಇಲ್ಲಿ ಇರೋಕ್ಕಿಲ್ಲ. ನನಗೆ ಅದು ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ. ನನ್ನಂತೂ ಫಸ್ಟ್ ನಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗ್ಬಿಡ್ರಿ, ಇಲ್ಲ ಆಫ್ರಿಕಾ ಕರ್ಕೊಂಡೋಗಿ. ಯವ್ವಾ ಟೆನ್ಷನ್ನು ಯಾಕಾರ ಮದುವೆ ಮಾಡ್ಕೊಂಡು ಅನ್ನಿಸೋದು ನನಗಿಂತ. ಯಾವ ಟೆನ್ಷನ್ ಕೊಟ್ಟಾಳಿ ಇವಳು ಅಂತೂ. ಯಪ್ಪ ನೆಮ್ಮದಿ ಬೇಡ್ರಿ ಮನಸ್ಸಿಗೆ. ಎಲ್ಲದು ಆಫ್ರಿಕಾ ಅಂತ ಹೇಳ್ತಿರೋದು. ಅಪ್ಪ ನೀ ಸದ್ಯ ಬಾಯಿ ಮುಚ್ಕೊಂಡು ಗಿರ್ಬಿಟ್ರೆ ಸಾಕು. ಸುಮ್ಗೆ ನಂಗೆ ಟೆನ್ಷನ್ ಕೊಡ್ಬೇಡ. ನೀನು ಬಾಯಿ ಮುಚ್ಕೊಂಡು ಮನೆ ಕೊಡ್ಬಿಟ್ಟು ನೀನು ಟೆನ್ಷನ್ ಕೊಟ್ಕೊಂಡು ನೀನು ಓಡಾಡಬೇಡ. ನೀನು ಮಾಡಿರೋ ಕೆಲಸಕ್ಕೆ ಏನೋ ನನಗೆ ಗೊತ್ತಾಯ್ತು. ಅಪ್ಪ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಬೇರೆ ಯಾವನ್ನ ಆಗಿದ್ರೆ ಸರಿಯಾಗಿ ಗಾಳಿ ಬಿಡಿಸ್ಬಿಡ್ತಾ ಇದ್ದೆ. ಅಪ್ಪ ಅಲ್ವಾ ಅಂತೇಳ್ಬಿಟ್ಟು ಸುಮ್ಕಿದ್ದೀನಿ ನಾನಂತೂ. ಹೋಗ್ಲಾ ಅಯ್ಯ ಇವನೇ ನನ್ನನ್ನದು. ಹೋಗಿ ಸುಮ್ಕೇನೆ ಖರ್ಮ. ನನ್ನ ಸಂಸಾರ ಹೋಯ್ತು ಅಂದರೆ ಅದು ನಿನ್ನಿಂದನೇ ನೀವು ಹೋಗ್ಬೇಕು ತಗ. ಇನ್ನು ಯಾರಿಂದನೂ ಹೋಗೋಕ್ಕಿಲ್ಲ. ಅಯ್ಯಪ್ಪ ಈ ಹೊಸಿ ನೆಮ್ಮದಿ ಆಯಿತು. ಎಲ್ಲ ತೊಲಗುದ್ರಲ್ಲ ನಿಮ್ಮದೇ ಮನೆ ಕಳನ. ಹೊಟ್ಟೆಗೆ ಏನಕ್ಕೆ ಅವಳು ಆಗ್ತಾಳೆ ನನ್ನ ಹೆಂಡತಿ ತಿಂದ್ಬಿಟ್ಟು.